ಹೋಗ್ರೋ ಮನೆಗೆ. ಒಂದೇ ಒಂದ್ ಚಾಕ್ಲೇಟ್ ಕೊಡ್ಸ. ಬಂದ್ರೆ ಹಂಗೆ ಎದಿಗೆ ಓದ್ಬಿಡ್ತೀನಿ. ನಾನು ಬರ್ತೀನಿ ನಿನ್ ಜೊತೆಯ. ಈ ಮಕ್ಕಳ ಕಾಟ ಒಂದ್ ಕಡೆ, ಈ ನಾಯಿ ಕಾಟ ಒಂದ್ ಕಡೆ. ಒಂದೇ ಒಂದ್ ಲಾಲಿಪಾಪ್ ಕೊಡ್ಸ. ಹೋಗ್ರೋ ನಿಮ್ ಬಾಯಿಗೆ ಮಣ್ಣಾಕ. ಹೋಗ್ರೋ ಹೋ ನನ್ ಹೊಟ್ಟೆಲಿ ಯಾಕ್ರೋ ಹುಟ್ಟಿದ್ರಿ? ಆ ಎರಡನೇ ಮುಂಜಾನೆ ಹೊಟ್ಟೆಲ್ಲಾರ ಹುಟ್ಟಿದ್ರು ಒಂದೊಂದ್ ಎಕರೆ ಜಮೀನಾರ ಬರ್ಕೊಡಂತ. ಮಣ್ಣಾಕ ಏನ್ರಿ ಮಕ್ಕಳ ಸವಾಸ. ಬಾಯಿಗೆ ಲೇ ಆ ಮುಗಿಗೆ ಹಾಲಾರ ಕೊಡ್ತೆ ನಿನ್ನ ಬಾಯಿಗೆ ಮುನ್ನಾಕ. ಏನ್ ಮಾತಾಯನಪ್ಪ ಬೇಡ ಕಡ್ರಿ. ಬಡವನಾಗ ಹುಟ್ಟಬಾರದು. ಬಡವನಾಗ ಹುಟ್ಟಿದ್ರು ಬ್ರಾಹ್ಮಣನಾಗ ಹುಟ್ಟಬಾರದು. ಬ್ರಾಹ್ಮಣನಾಗ ಹುಟ್ಟಿದ್ರು ಪರವಾಗಿಲ್ಲ ಕಣ್ರಿ. ಈ ಬಾಟಿ ಮಕ್ಕಳಾಗಬಾರ್ದು. ಯಪ್ಪ ನಮ್ಮ ಅಜ್ಜಿ ಸಾಯ್ತೀನಿ ನನ್ನ ಮಗಳು ತಂದ್ಕೊಳ್ಳೋ ಅಂದ್ಬಿಟ್ಟು ನಾನು ತಂದು ಹಾಕಿದ್ಲು. ಅವಳಿಗೂ ಮಕ್ಕಳಾಗ್ಲಿಲ್ಲ. ಅವಾಗ ನಮ್ಮ ಅಪ್ಪ ಇದ್ದನು ನನ್ನ ತಂಗಿ ಮಗಳ ಉಡೆ ತಗೊಂಡು ಮದುವೆ ಮಾಡ್ಕೊಳಗಂತ ಅನ್ಬಿಟ್ಟು ಇನ್ನೊಬ್ಳು ತಂದು ಗಂಟೆ ಹಾಕ್ಬಿಟ್ಟು ಅವಳಿಗೊಂದು ಮಗ ಆಗ್ಬಿಡ್ತು ಕಣ್ರಿ. ಇವಳು ಸುಮ್ಮನಿರ್ಬೇಕಲ್ಲ, ಹೊಟ್ಟೆವ್ರ ಸಾಯಕ್ ಶುರು ಆಗ. ನನ್ಗೂ ಮಕ್ಕಳು ಬೇಕಣ್ರಿ, ಡಾಕ್ಟರ್ ತಗೋಗನ್ ಬನ್ನಿ ಅಂದ್ಲು. ಈಗ ಇವಳು ಶುರು ಆಗವಳೆ, ಇವಳು ಶುರು ಆಗ್ಬಿಟ್ಟವಳೆ. ಹನ್ನೊಂದು ಮಕ್ಕಳು ಕಣ್ರಿ. ಹೋಗ್ರೋ ನಿಮ್ ಬಾಯಿ ಮಣ್ಣಾಕ. ಬರುವಾಗ ಲಾಡು ಹೋಗ್ರು. ಒಂದೇ ಒಂದ್ ಚಾಕ್ಲೇಟು. ವಿಜಯನಗರ ಬರೀ ಏನೋ ನಾಯಿ ಬೊಗಳ್ತಾಯ್ತೋ ನೀನ್ ಬೊಗಳ್ತಾ ಇದ್ದ ಎರಡೂ ಗೊತ್ತಾಯ್ತಾ ಇಲ್ವಲ್ಲೋ? ತಿಂಡಿ ಮಾಡ್ಕೊಂಡ್ ಬಂದೆ. ಸ್ವಾಮಿ ನಮಸ್ಕಾರ. ಏನಂದ್ರಿ? ನಮಸ್ಕಾರ ಅಂದೆ. ಆಯ್ತು ಊಟ ಆಯ್ತು. ನಮಸ್ಕಾರ ಅಂದೆ. ನಮಸ್ಕಾರ. ನಮಸ್ಕಾರ. ಆಮೇಲೆ ಏನ್ ಸಮಾಚಾರ? ಊಟ ಆಯ್ತ್ರೆ? ಆಯ್ತು. ಇವ್ರ ಮನ್ಲಿ ಮಗು ಆಗಿತ್ತು. ನಾಮಕರಣ ಶಾಸ್ತ್ರಕ್ಕೆ ಹೋಗಿದ್ದೆ. ಮುಗಿಸ್ಕೊಂಬರೋದಕ್ಕೆ ಇಷ್ಟತ್ತಾಯ್ತು. ಅಲ್ಲ ಶಾಸ್ತ್ರಿಗಳೇ, ನಾನು ಊಟ ಆಯ್ತಾ ಅಂತ ಕೇಳಿದೆ. ನಾಮಕರಣ ಮುಗಿಸ್ಕೊಂಬಂದೆ ಈಗಿನ ಹೇಳಿದ್ನಲ್ಲ. ಕಿವಿ ಕೇಳಾಕಿಲ್ಲ. ಏನ್ ಮಾಡಾನ ಈ ಮುಂಡೆದಕ್ಕೆ? ಸ್ವಾಮಿ ನಿಮ್ಮ ಹೆಸರೇನು? ಹೆಸರು ಬೇಳೆ ಪಾಯಸ ಮಾಡಿದ್ರು ಮಲ್ಲಿ. ನಿಜವಾದ ಮಾಡಿದ್ರು ಈಗ ಕುಡ್ಕೊಂಬಂದೆ. ಇವನ ಕಟ್ಕೊಂಡು ನಾನು ಅರಮನೆಗೆ ಹೋಗ್ಬೇಕು. ಸ್ವಾಮಿ ನಾಮಧೇಯ ತಮ್ಮದು. ನಾಮ ಹಾಕಿ ಬಂದಿದ್ ನಾನಲ್ಲಿ. ಮೂರ್ ನಾಮ ಹಾಕಿ ಉದ್ದುದ್ದಕ್ಕೆ ನಂದು ಅಡ್ಡಡ್ಡ ಅವ್ರಿಗೆ ಮೂರು ಉದ್ದುದ್ದಕ್ಕೆ ಹಾಕಿ ಬಂದೆ. ನೀವು ಹೋದ್ಮೇಲೆ ಅದು ಆಗುತ್ತೆ ಬಿಡಿ, ಸಮಾಧಾನ, ತೊಂದರೆ ಇಲ್ಲ. ಈಗ ರಾಮಚಂದ್ರ ಪ್ರಭುಗಳು ಅವ್ರದ್ದು ಪಟ್ಟಾಭಿಷೇಕ. ಯಾರ್ದು? ರಾಮಚಂದ್ರ ಪ್ರಭುಗಳದು. ರಾಮಣ್ಣರ್ದ? ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭುಗಳದು. ಹಾಗಾಗಿ ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಾ ಇದ್ದಾರೆ. ದೇವಿ ಪೂಜೆ, ತುಳಸಿ ಪೂಜೆ. ಯಾವ ಪೂಜೆ? ನಿನ್ ಪಿಂಡ ಸರಿಯಾಗಿ ಹೇಳೋ, ಕಿವಿ ಕೇಳಲ್ಲ ಮುಂಡಿದೆ. ಪೂಜೆ ಮಾಡ್ತಾ ಇದ್ದಾರೆ. ಪಾಪ ಮಾಡ್ತಾಳ. ಪೂಜೆ ಅಲ್ಲಿ ಬ್ರಾಹ್ಮಣರಿಗೆಲ್ಲ ಕೊಡ್ತಾ ಇದ್ದಾರೆ. ಬನ್ನಿ ಹೋಗ್ಬರೋಣ. ನನ್ನ ಯಾಕೆ ಹೋಗು ಅಂತೀಯಾ? ನೀವು ಬನ್ನಿ ಅಂತ. ಬನ್ನಿ ಅಂತ ಹೋಗು ಅಂದಂಗಾಯ್ತು. ನಡಿ ಹಂಗಾರ. ಬನ್ನಿ. शुभमये गाये श्री तुलसी माते शुभमये गाये
ಸರ್ವಮಂಗಳೇ ಜಗಜ್ಜನನಿ, ನಿರತವೂ ನಿನ್ನನ್ನೇ ನಂಬಿರುವೆನು ತಾಯಿ. ನಮಗೆ ಸರ್ವ ಸುಮಂಗಳವನ್ನು ಕೊಟ್ಟು ನನ್ನ ಪತಿಯನ್ನು ಸರ್ವದಾ ರಕ್ಷಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು ಜನನಿ. ಆಹಾ, ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕ. ಆಹಾ, ಇದೆಂತಹ ಸಂತೋಷದ ಸುದಿನವಿದು. ಆದ ಕಾರಣ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಕೊಟ್ಟು ಅವರ ಕೃಪೆಗೆ ಪಾತ್ರಳಾಗುವೆನು.
ಜಾನಕಿ ಆಯುಷ್ಮಾನ್ ಭವ ದೀರ್ಘ ಸುಮಂಗಲಿ ಭವ. ಈ ದಿನ ಜಾನಕಿಯು ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಮೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಈಗ ನನಗೆ ಒದಗಿರುವ ಈ ವಾರ್ತೆಯನ್ನು ಹೇಗೆ ತಿಳಿಸಲಿ? ಸೀತಾ, ಜಾನಕಿ, ಪ್ರಾಣೇಶ್ವರ, ಸೀತಾ, ಪ್ರಭು ಬಂದಿರ ಸ್ವಾಮಿ? ಭುವನ ವನಿತೆ ಮುಡಿದ ಮಲ್ಲಿಗೆ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ಸುವಿಚಾರಶೀಲ ನೀಲಕುಂತಲ ವಿಶಾಲ ಪಾಲ ನೋಡುವೆ ಮನದಣಿವ ತನಕ ರಾಮಗಿಡುವೆ ಕಸ್ತೂರಿ ತಿಲಕ ಶ್ರೀರಾಮಗಿಡುವೆ ಕಸ್ತೂರಿ ತಿಲಕ. ಸ್ವಾಮಿ, ಜಾನಕಿ,
ಪ್ರಾಣೇಶ್ವರ ಸ್ವಾಮಿ ಸಖಯೇನೋ ಪ್ರಿಯ ಜಾನಕಿ ಸ್ವಾಮಿ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆಯಿದೆ ಸಖಯೇನೋ ಸಂತೋಷವಾಗಿದೆ ಸ್ವಾಮಿ ಜಾನಕಿ ದಿನನಿತ್ಯವೂ ಕೊಳದ ಕೆಂದಾವರೆಯಂತೆ ಕಂಗೊಳಿಸುತ್ತಿದ್ದ ಈ ನಿಮ್ಮ ಮುಖಾರವಿಂದವು ಇದೇಕೆ ಪ್ರಭು ಈ ರೀತಿಯಾಗಿ ಕಲಾಹೀನವಾಗಿರುವುದಲ್ಲ ಸ್ವಾಮಿ?
ವಿಚಾರವೇನೆಂಬುದನ್ನು ನನ್ನಲ್ಲಾದರೂ ತಿಳಿಸಬಾರ್ದೇನು? ಏನೆಂದು ಹೇಳಲಿ ಸೀತಾ? ಜಾನಕಿ, ದಶರಥ ತಾನು ಸುತ ಭರತನಿಗೆ ರಾಜವನ್ನ, ದಶರಥ ತಾನು ಸುತ ಭರತನಿಗೆ ರಾಜವನ್ನ, ಅತಿಶಯದಲ್ಲಿ ಕನುಗೆ ಸಿಡಿದುದೆ. ಅತಿಶಯದಲ್ಲಿ ಕನುಗೆ ಸಿಡಿದುದೆ. ಏನ ಪೇಯೇ ಏಲಾಲಿ ಸರಸೀರು ಹಬುಕಿಯ ಏನ ಪೇಯೇ ಏಲಾಲಿ. ಜಾನಕಿ, ಜನಕನು ಎನ್ನನ್ನು ಜನಕನು ಎನ್ನನ್ನು ವನಕ್ಕೆ ಹೋಗೆಂದನು. ಜನಕನು ಎನ್ನನ್ನು ವನಕ್ಕೆ ಹೋಗೆಂದನು. ಎನ್ನ ಕಾಗೆಯ ನೀತನುಗೆ ಕಿಡಿಯುದೆ. ಜನಕಾಗೆಯ ನೀತನುಗೆ ಕಿಡಿಯುದೆ. ಏನ ಏಲಾಲಿ ಸರಸೀರು ಹಬುಕಿಯ ಏನ ಪೇಯೇ ಏಲಾಲಿ. ಏನೆಂದು ಹೇಳಲಿ ಸೀತಾ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಚಿಕ್ಕಮ್ಮನಾದ ಕೈಕಾಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಸ್ವಾಮಿ, ಆ 2 ವರಗಳನ್ನು ಹೀಗೆ ಕೇಳಿಕೊಂಡರು. 1ನೇ ವರಕ್ಕೆ ನನಗಾಗಬೇಕಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗೆಂತಲೂ, ಪ್ರಾಣೇಶ್ವರ. 2ನೇ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡರು. ಸ್ವಾಮಿ, ನಾನು ಹೀಗೆ ವನವಾಸಕ್ಕೆ ಹೊರಟಿರುವೆನಾದ್ದರಿಂದ ನೀನು ಅರಮನೆಯಲ್ಲಿಯೇ ಇದ್ದು ಜನನಿ ಜನಕರ ಸೇವೆಯನ್ನು ಮಾಡಿಕೊಂಡರು. ಇಲ್ಲವೇ ನಿನ್ನ ತಂದೆಯ ಮನೆಯಲ್ಲಾದರೂ ಇರು. 14 ವರ್ಷ ವನವಾಸ ಮುಗಿದ ಬಳಿಕ ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ಪ್ರಭು, ಇದೆಂತಹ ವಿಷಮ ವಾರ್ತೆಯನ್ನು ಕೇಳಿದೆನು ಸ್ವಾಮಿ. ನಾನು ಮಾಡಿದ ಅಪರಾಧವಾದರೂ ಏನು ಸ್ವಾಮಿ? ನಿಮ್ಮನ್ನು ಬಿಟ್ಟು ಅರಗಳಿಗೆಯಾದರೂ ನಾನು ಈ ಅರಮನೆಯಲ್ಲಿ ಬದುಕುಳಿಯಲಾರೆನು. ಆದ ಕಾರಣ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ನಾನು ವನವಾಸಕ್ಕೆ ಬರುವೆನು. ಜಾನಕಿ, ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಷ್ಟಪಡುವುದನ್ನು ನನ್ನ ಕಣ್ಣುಗಳಿಂದ ನಾನು ನೋಡಲಾರೆ ಸೀತಾ. ನನ್ನನ್ನು ಸಂತೋಷದಿಂದ ಬೀಳ್ಕೊಡು, ಬಹುಬೇಗ ಬಂದು ಬಿಡುತ್ತೇನೆ. ಸಾಧ್ಯವಿಲ್ಲ ಸ್ವಾಮಿ. ಆ ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ಕಮಲವಿಲ್ಲದ ಕೊಳದಂತೆ ನಿಮ್ಮನ್ನು ಬಿಟ್ಟು ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸೀತಾ. ಆದ ಕಾರಣ ನೀವೇನಾದ್ರೂ ನನ್ನನ್ನು ಸಂಗಡ ಕರೆದುಕೊಂಡು ಹೋಗದೇ ಇದ್ದ ಪಕ್ಷದಲ್ಲಿ ನಾನು ಅಗ್ನಿ ಪ್ರವೇಶವನ್ನಾದ್ರೂ ಮಾಡಿಕೊಳ್ಳುವೆನು.
ಸೀತಾ, ಶಾಂತಳಾಗು, ಶಾಂತಳಾಗು ಸೀತಾ. ನಡೆ, ನಿನ್ನ ಇಚ್ಛೆಯಂತೆ ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ತೆರಳೋಣ. ಆಗಲಿ ಸ್ವಾಮಿ. ಅಣ್ಣ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗ. ಅಣ್ಣ, ಈ ದಿವಸ ನಿಮ್ಮ ಪಟ್ಟಾಭಿಷೇಕವೆಂದು ಪಟ್ಟಣದೆಲ್ಲರೂ ಸಂತೋಷಭರಿತರಾಗಿರುವಾಗ ನೀವು ಖಿನ್ನ ಮನಸ್ಕರಾಗಿ ಮಾತೆಯವರ ಸಂಗಡ ಪಾದಾಚಾರಿಯಾಗಿ ಬರಬೇಕಿ ಹೇಳಿ ಕಳಿಸಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದನಲ್ಲ. ಲಕ್ಷ್ಮಣ, ನಿನ್ನ ವಾತ್ಸಲ್ಯದ ಮಾತುಗಳಿಂದ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಇಂದಿನಿಂದ ನಾನು ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಚಿಕ್ಕಮ್ಮನಾದ ಕೈಕಾಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಏನೆಂಬುದಾಗಿ? ಮೊದಲನೇ ವರಕ್ಕೆ ನನಗಾಗಬೇಕಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಅಣ್ಣ ನನ್ನ ಮಗನಾದ ವರದನಿಗೆಂತಲೂ, 2ನೇ ವರಕ್ಕೆ ನಾನು ನಾರುಮುನಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿರುವರು. ಅಗ್ರಜ ಸಾಕೇತಪುರಕ್ಕೆ ಬರಿತರನೆ ವರ ರಘುವರ ನಿರುತಲಿ ಸಾಕೇತಪುರಕ್ಕೆ ಬರಿತರನೆ. ಅಣ್ಣ ಸಾಕೇತಪುರಕ್ಕೆ ಬರಿತರನೆ ವರ ರಘುವರ ನಿರುತಲಿ ಸಾಕೇತಪುರಕ್ಕೆ ಬರಿತರನೆ. ಮೀರಿ ಮಾತನಾಡುವಂತ ಗುರುವಿರುವಂತರಿ ನಡೆಯೋ, ಮೀರಿ ಮಾತನಾಡುವಂತ ಗುರುವಿರುವಂತರಿ ನಡೆಯೋ. ಸಾಕೇತಪುರಕ್ಕೆ ಬರಿತರನೆ ವರ ರಘುವರ ನಿರುತಲಿ ಸಾಕೇತಪುರಕ್ಕೆ ಬರಿಯುತ್ತರವೇ. ಅಣ್ಣ ರಾಮ ರಾಮ ಭೇದ ಭರತನ ಸುಖದಲ್ಲಿ ರಾಜ್ಯವನ್ನಾಡುವನೆ. ರಾಮ ರಾಮ ಭೇದ ಭರತನ ಸುಖದಲ್ಲಿ ರಾಜ್ಯವನ್ನಾಡುವನೆ. ಹರಿದರು ಮುಂದಾಗಿರಲಿ ಪರಿಯಲೇ, ಹರಿದರು ಮುಂದಾಗಿರಲಿ ಪರಿಯಲಿ ತಾತನಾಡಿದಂತ ಮಾತ ನಡೆಯಿಸಿ, ತಾತನಾಡಿದಂತ ಮಾತ ನಡೆಯಿಸಿ ಸಾಕೇತಪುರಕ್ಕೆ ಬರಿತರವೇ ವರ ರಘುವರ ನಿರುತಲಿ ಸಾಕೇತಪುರಕ್ಕೆ ಬರೆಯುತ್ತರವೇ. ಕೂಡದು ಅಣ್ಣ ಕೂಡದು, ನೀವು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ ವಿಷಭರಿತ ಕಾಸರ್ಪಿಣಿ ಆ ಕೈಕೆಗೆ ಮೋಹ ಎಂಬ ವಿಷವು ತಲೆಗೇರಿ ಮುಂದಾಲೋಚನಿಲ್ಲದೆ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತನ್ನು ನೆಲೆಸಲೇ ಕೂಡದು. ಅಣ್ಣ, ನಿಮಗೆ ಒಲಿದು ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನ ನಡುವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮವಣ್ಣ? ಯಾವ ಧರ್ಮ? ಧರ್ಮ ನೀತಿ ಮಾರ್ಗಗಳು ತಪ್ಪಿ ನಡೆಯುವಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರನೆಂದು ಶಾಸ್ತ್ರವೇ ಹೇಳುತ್ತದೆ. ಹೀಗಿರುವಲ್ಲಿ ಕಿರಿಯ ಹೆಂಡತಿಯ ಮನಸೋತು ನಿರಪರಾಧಿಯಾದ ನಿಮ್ಮನ್ನು ಅರಣ್ಯವಾಸ ವಿಧಿಸುವ ತಂದೆಯಾದರೂ ಶಿಕ್ಷಾರನಲ್ಲವೇ? ಅಣ್ಣ, ಆಜ್ಞಾ ಭಂಗಂ ನರೇಂದ್ರ ಭಂಗಂ ಎಂಬ ಆರ್ಯೋಕ್ತಿಯಂತೆ ಆರುದ್ಧ ತಂದೆಯ ಮಾತನ್ನು ನಡೆಸಲೇ ಕೂಡದು. ಅಣ್ಣ, ನನಗಾಜ್ಞೆಯನ್ನು ಕೊಡು. ಮನವಿಲ್ಲದ ಹೀನ ಕೈಕೆಯ, ಮನವಿಲ್ಲದ ಹೀನ ಕೈಕೆಯ, ಮನವಿಲ್ಲದ ಹೀನ ಕೈಕೆಯ, ಮನವಿಲ್ಲದ ಹೀನ ಕೈಕೆಯ ತನ್ನ ತನ್ನವನು ಏನ ಬೇಲಿ ಅಣ್ಣ ಹೀನ ಮಾತನು. ಏನ ಬೇಲಿ ಅಣ್ಣ ಹೀನ ಮಾತನು. ಸುಂದರಿ ಕೈಗೆ ಎಂದು ತಾನು ತಿಳಿಯುತ್ತ ಸುಂದರಿ ಕೈಗೆ ಎಂದು ತಾನು ತಿಳಿಯುತ್ತ ತನ್ನ ಮೇಲಿಯ ವಚನ, ತನ್ನ ಮೇಲಿಯ ವಚನ, ತನ್ನ ಮೇಲಿಯ ವಚನ, ತನ್ನ ಮೇಲಿಯ ವಚನ
ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ಧರ್ಮಾತ್ಮನ ಕುಲದೇಷ್ಟನುವಾದ ನಿನ್ನ ಮೇಲಿನ ದ್ವೇಷ ಅಸೂಯಿಂದಲೂ ತನ್ನ ಕ್ಷತ್ರಿಯ ಕುಲಕ್ಕೂ ರಾಜಧರ್ಮಕ್ಕೂ ಕಳಂಕವನ್ನು ತಂದೊಡ್ಡಿದ ಆ ಕುಲದ್ರೋಹಿ ಕೈ ನಾಲಿಗೆಯನ್ನು ಸೀಳಿ ಬರುತ್ತೇನೆ. ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದು ಪುತ್ರರಾದ ನಮ್ಮ ಕರ್ತವ್ಯ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನೀನು ಅರಮನೆಯಲ್ಲಿ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿ ಅವರ ಪ್ರೀತಿಗೆ ಪಾತ್ರನಾಗು ತಮ್ಮ. ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ಸರಿಯೇ ಹಗಲಿರುಳು ಪರಿತಪಿಪ ಹಗಲಿರುಳು ಪರಿತಪಿಪ ಪುರದ ಜನರ ಹೊರೆಯುವುದು ದೊರೆ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ಇಂತದೇ ಈ ಅಯೋಧ್ಯೆಯ ಕಥನ ರಾಮ ರಾಮ ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಅರಮನೆಯಲ್ಲಿ ನಾನು ಕೂಡ ಇರಲಾರೆ. ನನ್ನನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗಣ್ಣ. ಲಕ್ಷ್ಮಣ, ನೀನು ನನ್ನ ಸಂಗಡ ವನವಾಸಕ್ಕೆ ಬಂದರೆ ವೃದ್ಧರಾದ ಮಾತಾಪಿತೃಗಳನ್ನು ನೋಡಿಕೊಳ್ಳುವವರ್ಯಾರು? ಅಣ್ಣ, ಮಾತಾಪಿತೃಗಳನ್ನು ನೋಡಿಕೊಳ್ಳಲು ಭಾರತ ಶತ್ರುಘ್ನರಿವರು, ಮೇಲಾಗಿ ಆ ಕೈಕಾಮಾತೆ ಇರುವಾಗ ನಾನಿದ್ದು ಫಲವೇನಣ್ಣ, ನಾನಿದ್ದು ಫಲವೇನು? ನನ್ನನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ನೀವು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನೀಗಲೇ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವೆನು. ಇದು ನಿನ್ನ ಪಾದ ಸಾಕ್ಷಿ. ಎಂತಹ ಉಭಯ ಸಂಕಟ! ಜಾನಕಿಯೂ ಹೊರಟಿರುವಳು. ಈಗ ನೀನು ಕೂಡ ಹಠ ಸಾಧಿಸಿ ನನ್ನಂತೆ ಬರುತ್ತಿರುವೆ. ರಾಮನು ಸೀತಾ ಲಕ್ಷ್ಮಣನ ಸಮೇತವಾಗಿ ಕಾಡಿಗೆ ಹೋದನೆಂಬ ಅಪಕೀರ್ತಿ ನನಗಲ್ಲವೇ? ನಡೆಯಿರಿ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡೋಣ. ಬಾ ಅಣ್ಣ, ಬಾ. ಬೇಡ ಕೈಕ, ಬೇಡ. ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ನಿನ್ನ ಇಚ್ಛೆಯಂತೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ. ನನ್ನ ಮಗ ರಾಮನ ವನವಾಸವನ್ನು ತಪ್ಪಿಸು ಕೈಕ, ತಪ್ಪಿಸು ಕೈಕ. ಏಕೆಂದರೆ ನಾಡನ್ನು ಬಿಟ್ಟು ಕಾಡಿನಲ್ಲಿ ಅಲೆಯುತ್ತಾ
ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುವುದನ್ನು ನಾನು ಕಣ್ಣಾರೆ ನೋಡಲಾರೆ ಸಾಕು ನಿಮ್ಮ ಗೋಳನು. ಯಾರೇ ನೋಡಿದರು ನಾನು ಬದುಕುಳಿಯಲಾರೆ ಕೈಕಾ, ಬದುಕುಳಿಯಲಾರೆ ಕೈಕಾ. ಈ ನಿನ್ನ ಕೃತ್ಯವನ್ನು ನೋಡಿದರೆ ನಾಡೇ ರಾಜ್ಯವೇಕೆ, ಜಗವೇ ನಗುವುದು ಕೈಕಾ, ಜಗವೇ ನಗುವುದು. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ಬೇಡಿ ಪಡೆದ ಸುಕುಮಾರ ರಾಮನ ಬೇಡಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಾಡಿಗೆ ಕಳುಹಿ ಜೀವಿಸಲು ನೋಡಿ ನಗುವುದು ಈ ಜಗತ್ತು, ನಿನ್ನ ನೋಡಿ ನಗುವುದು ಈ ಜಗತ್ತು. ತಂದೆ ಮಹಾರಾಜ, ತಾಯಿ ಮಹಾರಾಣಿ ಕೈಕಾ. ತಂದೆ ಮಹಾರಾಜ, ತಾಯಿ ಮಹಾರಾಣಿ ಆದರೇನು ಪರದೇಶಿ ರಾಮ. ರಾಮ ಕೈಕಾ. ತಂದೆ ಮಹಾರಾಜ, ತಾಯಿ ಮಹಾರಾಣಿ ಆದರೇನು ಪರದೇಶಿ ನೀನು. ಗೋಕ್ಷೀರ ಮಿಳಿತವು ತೆಪ್ಪಾಗದೆ ಹೋದಂತೆ, ಗೋಕ್ಷೀರ ಮಿಳಿತವು ತೆಪ್ಪಾಗದೆ ಹೋದಂತೆ, ಕೈಕೆಯ ಪ್ರೀತಿ ನಿನಗೆ ವಿಷವು ನಿಂತಿದಂತೆ, ಕೈಕೆಯ ಪ್ರೀತಿ ನಿನಗೆ ವಿಷವು ನಿಂತಿದಂತೆ. ನೋಡಿ ನಗುವುದು ಈ ಜಗವು, ನಿನ್ನ ಇಲ್ಲ ಕೈಕಾ, ಇಲ್ಲ ನಿನ್ನನ್ನಲ್ಲ ಕೈಕಾ, ನಿನ್ನನ್ನಲ್ಲ. ಮತ್ತೆ ಹೇ ಪಾಪಿ ದಶರಥ, ಹೇ ಪಾಪಿ ದಶರಥ, ನನ್ನ ನೋಡಿ ನಗುವುದು ಈ ಜಗವು, ಈ ಜಗವು, ಈ ಜಗವು.
ಕಾಲವು ಮಿಂಚಿಲ್ಲ. ನಿನ್ನ ಕೋರಿಕೆಯಂತೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ. ನನ್ನ ಮುದ್ದು ರಾಮನ ವನವಾಸವನ್ನು ತಪ್ಪಿಸು ಕೈಕಾ, ತಪ್ಪಿಸು. ಇಗೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಪ್ರಾಣೇಶ್ವರ, ನಿಮ್ಮ ಈ ಸ್ಥಿತಿಯನ್ನು ನೋಡಿ ನಗಬೇಕು, ಅಳಬೇಕು, ನನಗೊಂದು ಅರ್ಥವಾಗುತ್ತಿಲ್ಲ. ಅಲ್ಲ ಸ್ವಾಮಿ, ಆ ದಿನ ದೇವಾಸುರರ ಯುದ್ಧಕ್ಕೆ ನನ್ನನ್ನೇ ಸಾರಥಿಯನ್ನಾಗಿ ಮಾಡಿ ಏಕೆ ಕರೆದುಕೊಂಡು ಹೋದಿರಿ? ನನ್ನಂತಹ ವೀರರು, ಧೀರರು, ಯೋಧರು ಯಾರು ಇಲ್ಲವೆಂದು? ಅಥವಾ ನನ್ನನ್ನು ಕ್ಷಣಕಾಲವೂ ಬಿಟ್ಟಿರಲಾರದ ವ್ಯಾಮೋಹ? ಅದೇ ಇಂದು ನನಗೆ ಮುಳುವಾಯಿತಲ್ಲ ಕೈಕಾ. ಆ ದಿನ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವಾಗಿ ಕೊಟ್ಟ 2 ವರಗಳನ್ನು ನೆರವೇರಿಸಿಕೊಡಲಾರದ ಮಹೋರೋಧರು ತಾವು ಎಂದು ನಾನು ಭಾವಿಸಿರಲಿಲ್ಲ. ಈಗಲೇನಾಯ್ತು? ಆಡಿದ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ಏಕೆನ್ನಲಿ ಚಂದ್ರನಲ್ಲೂ ಸಹ ಕಪ್ಪು ಎನ್ನುವ ಚಿಹ್ನೆ ಇದೆಯಂತೆ. ಅದರಂತೆ ನಿಮ್ಮ ಸೂರ್ಯವಂಶ ಅರಸರಲ್ಲೂ ಕಳಂಕವಿದೆ ಎಂದು ನಗುರಿ ಸಾರಿಸಿಬಿಡುತ್ತೇನೆ. ಅಯ್ಯೋ ಅಯ್ಯೋ, ಈ ವೇದನೆಯನ್ನು ಹೇಗೆ ಸಹಿಸಲಿ? ಸಾಕು ಸಾಕು, ಯಾರಲ್ಲಿ? ರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ರಾಮ, ಕಂದ, ಹೇಳ್ತಾರೆ ನಿನ್ನನ್ನು ನೋಡಬೇಕೆಂಬ ಹಂಬಲವಾಗುತ್ತಿರುವುದು. ಬಾ ಕಂದ, ಬಾ. ಜನಕ, ರಾಮ ರಾಮ. ಜನಕ, ವನವಾಸಕ್ಕೆ ಹೊರಟಿರುವ ನಮಗಿನ್ನು ಅನುಜ್ಞೆಯನ್ನು ಕೊಡಿ. ಅಯ್ಯೋ, ನಿನಗೆ ವನವಾಸದ ಅನುಜ್ಞೆ? ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನು ಕರೆಯಲಿ? ನಿನ್ನನ್ನು ಬಿಟ್ಟು ಒಂದು ಕ್ಷಣವೂ ನಾನು ಬದುಕಿರಲಾರೆ ಕಂದ, ಬದುಕಿರಲಾರೆ. ಕೈಕಾ, ರಾಮನ ಮುಖವನ್ನು ಒಂದು ಬಾರಿ ನೋಡು, ನೋಡು ಕೈಕಾ ಒಮ್ಮೆ. ಈ ಮುದ್ದು ಮುಖವನ್ನು ನೋಡಿ ಆದರೂ ಕಾಡಿಗೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ಕೈಕಾ? ಕೈಕಾ, ನಿನ್ನ ಕೋರಿಕೆಯಂತೆ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡು. ನನ್ನ ಮುದ್ದು ರಾಮನ ವನವಾಸವನ್ನು ತಪ್ಪಿಸು ಕೈಕಾ. ವನವಾಸವನ್ನು ತಪ್ಪಿಸೋಕೋಸ್ಕರ ಮಹಾರಾಜನಾದ ನಾನು ಇಂದು ಲಜ್ಜೆ ಬಿಟ್ಟು ಹೆಜ್ಜೆ ಇಡುವ ನಿನ್ನ ಪಾದಗಳಿಗೆ ನಮಸ್ಕಾರ. ಇದು ಹೇಳಿದ ತಂದೆಯೇ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದ ನೀವು ಈ ಅಲ್ಪ ವಿಚಾರಕ್ಕೆ ಈ ರೀತಿ ಹಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? ಇದು ಯಾವ ಘನಕಾರ್ಯವೆಂದು ಈ ರೀತಿ ಹೇಳುತ್ತಿರುವಿರಿ? 14 ವರ್ಷಗಳನ್ನು 14 ದಿನಗಳೋಪಾದಿಯಲ್ಲಿ ಕಳೆದುಕೊಡುತ್ತೇನೆ. ನೀವು ಈ ವ್ಯಸನವನ್ನು ಬಿಡಿ, ನಮ್ಮನ್ನು ಕಳುಹಿಸಿಕೊಡಿ. ನನ್ನ ಪತಿಯ ಸಂಗಡ ನಾನು ಸಹ ಅರಣ್ಯವಾಸಕ್ಕಾಗಿ ನನ್ನನ್ನು ಸಹ ಆಶೀರ್ವದಿಸಿ ಕಳಿಸಿಕೊಡಿ. ನೀನು ಹೊರಟಿರುವೇನಮ್ಮ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ, ದೀರ್ಘ ಸುಮಂಗಲಿಯಾಗಿ. ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರು, ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧವಾಗಿರುವಳು. ಒಂದು ದಾನವ ಹೃದಯ, ದಾನವ ಹೃದಯ. ಮತ್ತೊಂದು ದೇವತಾ ಹೃದಯ, ದೇವತಾ. ಒಂದು ಪಾಪದ ಜಲದಿ, ಪಾಪದ ಜಲದಿ. ಮತ್ತೊಂದು ಪುಣ್ಯದ ನಿಧಿ, ಪುಣ್ಯದ ನಿಧಿ. ಜನಕ, ಅಗ್ರಜನ ಜೊತೆ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಏನಪ್ಪ ಲಕ್ಷ್ಮಣ, ನೀನು ವನವಾಸಕ್ಕೆ ಹೊರಟಿದೆ ಯಾಕಂದ? ಹೌದು ಜನಕ. ಒಬ್ಬೊಬ್ಬರಾಗಿ ನನ್ನನ್ನು ತೊರೆದು ವನವಾಸಕ್ಕೆ ಹೊರಟಿರುವಿರ ಮಕ್ಕಳೇ.
ಲಕ್ಷ್ಮಣ, ಜನಕ, ನನ್ನದೊಂದು ಕೋರಿಕೆ. ಅದು ಏನು ಹೇಳಿ ಜನಕ, ನಡೆಸಿಕೊಡುವೆನು. ಲಕ್ಷ್ಮಣ, ಜನಕ, ರಾಮನನ್ನೇ ನಿನ್ನ ತಂದೆ ಎಂದು ಭಾವಿಸು. ಸೀತಾ ಮಾತೆಯನ್ನೇ ನಿನ್ನ ತಾಯಿ ಎಂದು ಭಾವಿಸಿ ಸದಾ ಕಾಲವೂ ಅವರ ಸೇವೆಯನ್ನು ಮಾಡುತ್ತಾ ಅಗ್ರಜಾನಂದವನ್ನು ಪಡೆ. ಲಕ್ಷ್ಮಣ, ಅಗ್ರಜಾನಂದವನ್ನು ಪಡೆ. ಆಗಲಿ ಜನಕ, ನಿಮ್ಮ ಕೋರಿಕೆಯನ್ನು ನೆರವೇರಿಸುವೆನು. ಸುಮಂತ್ರ, 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 ಮಹಾರಾಜರೇ, ವನವಾಸಕ್ಕೆ ಹೊರಟಿರುವ ರಾಮನ ಹಿಂದೆ ಅಯೋಧ್ಯೆಯ ಸಕಲ ಸಂಪತ್ತು ಹೋಗಲಿ, ಹೋಗಲಿ. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನನ್ನೂ ಆಜ್ಞಾಪಿಸುವಂತಿದೆ, ಅದನ್ನು ಕೇಳಿಕೊಂಡು ಹೋಗಪ್ಪ, ಕೇಳಿಕೊಂಡು ಹೋಗು. ಏನು ಹೇಳಿದ್ರಿ? ರಾಮನಿಂದ ಸಕಲ ಹೋಗಬೇಕೆ? ಕೆನೆಯನ್ನು ತೆಗೆದ ಹಾಲಿನಂತೆ ನಿಸ್ಸಾರವಾದ ಈ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗ ಭರತ ರಾಜನಾಗಬೇಕೆ? ಕೂಡಲು ರಾಮನಿಂದೇ ಹುಲ್ಲು ಕಟ್ಟಿ ಕೂಡ ಹೋಗಕೂಡದು. ನಾನು ಕೊಡುವ ನಾರುಮಡಿಯನ್ನು ವನವಾಸಕ್ಕೆ ಹೋಗಬೇಕು. ಜನಕ, ಶಾಂತರಾಗಿ. ವನವಾಸಕ್ಕೆ ಹೊರಟಿರುವ ನಮಗೇಕೆ ವಸ್ತ್ರಾಭರಣಗಳು? ಮಾತೆಯವರು ಆಶೀರ್ವದಿಸಿ ಕೊಡುವ ಆ ನಾರುಗುಡಿಯೇ ಶ್ರೇಷ್ಠವಾದದ್ದು. ಅಮ್ಮ, ಆ ನಾರುಗುಡಿಯನ್ನು ದಯಪಾಲಿಸಿ ತಾಯಿ, ಅವುಗಳನ್ನೇ ರಕ್ಷಾಕವಚವೆಂದು ಸ್ವೀಕರಿಸುತ್ತೇನೆ. ಲಕ್ಷ್ಮಣ, ನೀನು ಸಹ ನಿಮ್ಮ ಅಣ್ಣನ ಸಂಗಡವೇ ಹೊರಟವೆಲ್ಲವೇ? ಅಂದ ಮೇಲೆ ನಿನಗೆ ರತ್ನಾಭರಣ ತೆಗೆದುಕೋ ನಾರುಮಡಿಯನ್ನು. ನನ್ನ ಮುದ್ದು ಕಂದ ಮಗಳಿಗೆ ನಾರುಮಡಿ ನೋಡಲಾರೆ. ಇವರನ್ನು ಎಂದು ಕಳುಹಲಿ, ಹೇಗೆ ಕಳುಹಲಿ? ಶಾಂತರಾಗಿ ಜನಕ. ಎಂಟು ಕಳುಹಲಿ, ಎಂಟು ಕಳುಹಲಿ. ಶಾಂತರಾಗಿ ಜನಕ. ಎಂಟು ಕಳುಹಲಿ, ಸುತರ ಎಂಟು ಕಳುಹಲಿ. ಅಂಧಕಾರಿಗೆ ಸುತಾರ ಜನಕ, ಎಂಟು ಕಳುಹಲಿ, ಶಾಂತರಾಗಿ. ಅಂಧಕಾರಿಗೆ ಸುತಾರ ಎಂಟು ಕಳುಹಲಿ, ಎಂಟು ಕಳುಹಲಿ. ಸುತರ ಶಾಂತರಾಗಿ ಜನಕ. ಎಂದು ಕಳುಹಲಿ. ರಾಮ, ಜನಕ, ರಾಮ ಲಕ್ಷ್ಮಣ ಭೂಮಿ ಜಾತೆಯ ಜನಕ, ಶಾಂತರಾಗಿ. ಭೂಮಿ ಜಾತೆಯ
ಶಾಂತರಾಗಿ ಶಾಂತರಾಗಿ ಜನಕ, ಶಾಂತರಾಗಿ. ರಾಮ ದಶರಥನೇ ಹೋಗಿ ಬರುವೆವೋ ಕರುಣಾ ಇರಲಿ. ಜನಕ ತಂದೆಯೇ ನಿಮ್ಮಯ ಸುಂದರ ಚರಣವ ಹೊರಟೆ ಹೋದ. ನನ್ನನ್ನು ಬಿಟ್ಟು ನನ್ನ ಮುದ್ದು ರಾಮನು ಹೊರಟೆ ಹೋದನು. ರಾಮನು ತೊರೆದನೆ ಬರೆದಾಯಿತೆ ಅರಮನೆ. ತೊರೆದನೆ
ತಂದೆಯ ಮರೆತನೆ ಅಯೋಧ್ಯೆಯ ರಾಮಾಯಣ ನಾಮ ಸ್ಮರಣೆಯಿಂದ ರಾಮ ರಾಮ ಹೇ ರಾಘವ ರಾಮ ರಾಮಾಯಣ ನಾಮ ಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ರಗಿದನು ಕಂದ ಕಣ್ಣೀರ ಸುರಿಸುತ್ತ ರಗಿದನು ಕಂದ ಏನಾಗಿದೆಂದು ಗೋಳಾಡುತ್ತಿರುವ ತಂದೆಯ ಮರೆತನೆ ಅಯೋಧ್ಯೆಯ ತೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ತೊರೆದನೆ ಹರಿದಾಯಿತೆ ಅರಮನೆ ಹರಿದಾಯಿತೆ ಅರಮನೆ ಹರಿದಾಯಿತೆ ಅರಮನೆ ಕೈಕಾ ದೇವಿ ಹಾಕು ಕೇಕೆ ಆನಂದದ ಕೇಕೆ ಹಾಕು ಸಂತೋಷದ ಕೇಕೆ ಹಾಕು ಕೈಕಾ ನೋಡಲ್ಲಿ ಶಿವನು ಶಿಶುವಾಗಿ ಆಟವಾಡುತ್ತಿರುವನು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡ ಪಾರ್ವತೀ ದೇವಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು ಆರ್ಯಾವರ್ತದ ಗರತಿಯ
ನೀನಿಂದು ಚಿಮ್ಮುತ್ತಿರುವೆ ಕತ್ತಲೆಯ ಮಸಿಯನ್ನ ಕೈಕ ನೃತ ನಿನ್ನನ್ನಾಕ್ಷೇಪಿಸಿ ಫಲವೇನು ಕೈಕ? ನಿನ್ನನ್ನಾಕ್ಷೇಪಿಸಿ ಫಲವೇನು? ಎಲ್ಲವೂ ನಾನು ಪಡೆದುಕೊಂಡು ಬಂದ ಪ್ರಾರಬ್ಧದ ಫಲ. ನಾನು ಪಡೆದುಕೊಂಡು ಬಂದ ಪ್ರಾರಬ್ಧದ ಫಲ. ನಾನು ಮಾಡಿದ ಅಪರಾಧವಾದರೂ ಏನು? ನಾನು ಮಾಡಿದ ಅಪರಾಧವಾದರೂ ಏನು? ಈಗ ನನ್ನ ನೆನಪಿಗೆ ಬರುತ್ತಿರುವುದು ಅಂದು ಶಬ್ದವೇದಿ ಎಂಬ ಬಾಣಾಭ್ಯಾಸದ ಸಮಯದಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಶಾಪ ಎಂದು ನನ್ನನ್ನು ಕಾಡುತ್ತಿದೆ. ಅಂದು ತಾಂಡವ ಮುನಿಗಳು ಪುತ್ರ ಶೋಕದಿಂದ ಕಣ್ಣೀರಿಡುತ್ತ ಪ್ರಾಣ ಬಿಡು ಎಂದು ಶಾಪವನ್ನಿತ್ತಿದ್ದರು. ಅದು ಇಂದು ನನಗೆ ಒದಗಿ ಬಂದಿದೆ. ಕೈಕಾ ನೋಡಲ್ಲಿ ರಾಮನು ಪಟ್ಟಾಭಿಷಕ್ತನಾಗಿ ರಾಜ್ಯಭಾರ ಮಾಡುತ್ತಿರುವನು. ಅವನ ಪಕ್ಕದಲ್ಲಿಯೇ ಅವನ ಪಕ್ಕದಲ್ಲಿಯೇ ಲಕ್ಷ್ಮಣ. ಅವನ ಪಕ್ಕದಲ್ಲಿಯೇ ಭರತ. ಅವನ ಪಕ್ಕದಲ್ಲಿಯೇ ಶತ್ರುಘ್ನ. ರಾಮ ಪಾಪಿಯಾದ ನಿನ್ನ ತಂದೆಯನ್ನು ಕ್ಷಮಿಸು ರಾಮ ಲಕ್ಷ್ಮಣರು ಎಲ್ಲರೂ ಹೋದರು. ಇನ್ನು ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ಸ್ವಾಮಿ ಹೇಳಿ ಸ್ವಾಮಿ, ಭರತನನ್ನು ಕರೆಸಿ ಪಟ್ಟಾಭಿಷೇಕ ಮಾಡೋಣ, ಸುಖದಿಂದ ಮಾಡೋಣ. ಪ್ರಿಯಾ, ಕೋಪವೇ? ನನ್ನ ಜೊತೆಯೂ ಮಾತನಾಡುವುದಿಲ್ಲವೇ? ಹೇಳಿ ಸ್ವಾಮಿ, ನಾನೆಷ್ಟೇ ಆಗಲಿ ನಿಮ್ಮ ಮುದ್ದಿನ ಮಡದಿಯಲ್ಲವೇ ಪ್ರಾಣೇಶ್ವರ?